ನಿನ್ನೆ ಇಡೀ ರಾಯಚೂರು ತುಂಬ ಬ್ಲ್ಯಾಕ್ ಡೇ ಆಚರಿಸಿದ್ದಾರೆ. ಯಾಕೆ? ಆಗಿರುವಂಥ ಘಟನೆನೇ ಹಾಗೆ. ಅದು ಒಟ್ಟು ಅದರಲ್ಲಿ 25 ಮಕ್ಕಳು ಅನ್ನುವಂಥ ಡೀಟೇಲ್ಸ್ ಇತ್ತು. ಬಟ್ 25 ಮಕ್ಕಳಲ್ಲ, ಅದರಲ್ಲಿ 32 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ಒಂದು ಗುಂಡಿಯನ್ನ ತಪ್ಸೋಕ್ ಹೋಗಿ ಆ ಬಸ್ನ ಮುಂಭಾಗದ ಪಾರ್ಟ್ಸ್ ಇದಾವಲ್ಲ, ಛಿದ್ರವಾಗಿ ಬಿಟ್ಟಿದೆ. ಎಂತಹ ಘಟನೆ ಅದು, ಕರಳು ಚೋರು ಅನ್ನುತ್ತೆ. ಆ ಫೋಟೋಗಳನ್ನ, ಆ ವಿಡಿಯೋಗಳನ್ನ ಕಂಡಾಗ ದೇವರಿಗೂ ಕೂಡ ಈ ರೀತಿ ಒಂದೊಂದು ಸಾರಿ ಘಟನೆ ಆಗ್ಬಿಡುತ್ತಾ? ಯಾರಿಗೆ ಏನ್ರಿ ಅನ್ಯಾಯ ಮಾಡಿದ್ರ ಆ ಮಕ್ಕಳು? ಇನ್ನು ಬಹುಮುಖ್ಯವಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತ 3 ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಏನು 3 ಮಕ್ಕಳಲ್ಲಿ ಒಂದು 2 ಮಕ್ಕಳಿಗೆ ಕಾಲ್ ಕಟ್ಟಾಗಿತ್ತಲ್ಲಲ್ಲಿ 3 ಜನಕ್ಕೆ, ಆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ನಿಮ್ಮ KSRTC ಡ್ರೈವರ್ಗಳನ್ನ ಸ್ವಲ್ಪ ಸಮಾಧಾನ ರೀತಿಯಿಂದ ಗಾಡಿ ಚಲಾಯಿಸಿ ಅಂತ ಹೇಳಿ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇವತ್ತು ಬೆಳ್ಳಂಬೆಳಗ್ಗೆ ನಿನ್ನೆ ಸ್ಟೋರಿನೇ ಒಂದಿಷ್ಟು ಡೆವಲಪ್ ಆಗಿರುವಂಥ ವಿಚಾರಕ್ಕೆ. ಅಂದರೆ ಬೆಳಗ್ಗೆನೇ ಏನಪ್ಪ ಆಕ್ಸಿಡೆಂಟ್ ಸ್ಟೋರಿ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ರೆ, ಬಟ್ ನಿನ್ನೆ ಆಗಿರುವಂಥ ಘಟನೆ ಯಾವ ಕಾರಣಕ್ಕಾಯಿತು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಡೀಟೇಲ್ಸನ್ನು ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಿನ್ನೆ ಏನು ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದೆಯಲ್ಲ, KSRTC ಬಸ್ ಹಾಗೆ ಶಾಲಾ ವಾಹನ ಮಧ್ಯೆ ನಡೆದಿರುವಂಥ ಒಂದು ಘಟನೆ. ಒಟ್ಟು ಅದರಲ್ಲಿ 25 ಮಕ್ಕಳು ಅನ್ನುವಂಥ ಡೀಟೇಲ್ಸ್ ಇತ್ತು. ಬಟ್ 25 ಮಕ್ಕಳಲ್ಲ, ಅದರಲ್ಲಿ 32 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ನಿನ್ನೆ ಶಿಕ್ಷಕರ ದಿನಾಚರಣೆ. ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಶುಭಾಶಯನ್ನು ತಿಳಿಸೋದಕ್ಕೆ ಭಾಳ ಖುಷಿಯಿಂದ ಹೋಗ್ತಾ ಇದ್ರು. ಬಟ್ ಯಾಕಾಯಿತು ಈ ಘಟನೆ, ಏನಾಯಿತು ಅಂತ ನಾವು ನೋಡ್ತಾ ಹೋದಾಗ ನಮಗೆ ಈ ಘಟನೆ ಸ್ಟೋರಿ ನಾವು ಕೇಳಿದಾಗ ನಮಗೆ ಅಚ್ಚರಿ ಅನಿಸೋದು, ಏನು ಮರಯ, ಇಷ್ಟೊಂದು ಸಣ್ಣ ವಿಷಯಕ್ಕಾಗಿ ಹೋಗ್ಬಿಡ್ತಾ. ಒಂದು ಗುಂಡಿಯನ್ನು ತಪ್ಸೋಕೆ ಹೋಗಿ, ಬರೀ ಒಂದು ಗುಂಡಿಯನ್ನು ತಪ್ಸೋಕೆ ಹೋಗ್ರಿ, KSRTC ಬಸ್ ಚಾಲಕ ಒಂದು ಗುಂಡಿಯನ್ನು ತಪ್ಸೋಕೆ ಹೋಗಿ ಆ ಶಾಲಾ ವಾಹನ ಬಸ್ಗೆ ಡಿಕ್ಕಿ ಹೊಡೆದು ಬಿಡ್ತಾನೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಶಾಲೆ ವಾಹನದ ಬಸ್ ಇದೆಯಲ್ಲ, ಅಲ್ಲಿರುವಂಥ ಮಕ್ಕಳು ಆ ಶಾಲೆ ಮುಂಭಾಗದ ಆ ಬಸ್ನ ಮುಂಭಾಗದ ಪಾರ್ಟ್ಸ್ ಇದಾವಲ್ಲ, ಛಿದ್ರವಾಗಿ ಬಿಟ್ಟಿದೆ. ಎಂತಹ ಘಟನೆ ಅದು, ಕರಳು ಚೋರು ಅನ್ನುತ್ತೆ. ಆ ಫೋಟೋಗಳನ್ನು, ಆ ವಿಡಿಯೋಗಳನ್ನು ಕಂಡಾಗ ಎಂತಹ ಘಟನೆ ಆಗೋಗ್ಬಿಡ್ತಪ್ಪ ಇದು. ಮನಸ್ಸಿಗೆ ಕರಳು ಚುರ್ರು ಅನ್ನುತ್ತೆ. ಮಕ್ಕಳು ರೀ, 6 ವರ್ಷ, 7 ವರ್ಷ, 12 ವರ್ಷ ಎಲ್ಲ ಮಕ್ಕಳು ಹಳ್ಳಿ ಗಾಡಿನ ಮಕ್ಕಳನ್ನು ಕರ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿಬಿಡ್ತಾ ಇರುವಂಥ ಬಸ್ಸು. ಏನು ಹಣೆ ಬರೋನೋ ಏನೋ ಗೊತ್ತಿಲ್ಲ. ಅವತ್ತು ಮಕ್ಕಳಂದರೆ ನಾವು ದೇವ್ರ ಸಮಾನ ಅಂತೀವಿ. ದೇವರಿಗೂ ಕೂಡ ಈ ರೀತಿ ಒಂದೊಂದು ಸಾರಿ ಘಟನೆ ಆಗ್ಬಿಡುತ್ತಾ? ಯಾರಿಗೆ ಏನ್ರಿ ಅನ್ಯಾಯ ಮಾಡಿದ್ರ ಆ ಮಕ್ಕಳು? ಯಾರಾದರೂ ಆಸ್ತಿ ತೊಗೊಂಡಿದ್ರ? ಯಾರಿಗೇನಾದರೂ ಅಂದಿದ್ರ? ಏನೂ ಕೂಡ ಇಲ್ಲ. ಮಕ್ಕಳನ್ನು ನಾವು ದೇವರು ಅಂತೀವಿ, ದೇವರ ರೂಪ ನಾವು ಕಾಣ್ತೀವಿ. ಅಂಥ ಮಕ್ಕಳು ನೋಡಿ, ನಿನ್ನೆ 32 ಮಕ್ಕಳಲ್ಲಿ 11 ಮಕ್ಕಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ಅಲ್ಲಿ ಸಾಗಿಸಿದ್ದಾರೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿ 11 ಮಕ್ಕಳನ್ನು ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನು ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿ 4 ಜನರನ್ನು ಮಾನ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.
ಇನ್ನು ಬಹುಮುಖ್ಯವಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ 3 ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹಿಂಗಾಗ್ಬಿಟ್ಟಿದೆ ಅಂದರೆ ಕುಟುಂಬದವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಏನು ಇಬ್ಬರು ಮಕ್ಕಳ ಏನು 3 ಮಕ್ಕಳಲ್ಲಿ ಒಂದು 2 ಮಕ್ಕಳಿಗೆ ಕಾಲು ಕಟ್ಟಾಗಿತ್ತಲ್ಲಲ್ಲಿ 3 ಜನಕ್ಕೆ, ಆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆ ಕುಟುಂಬಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವಾಗ ಹಿರ್ಸು ಮುರ್ಸು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಹಣೆ ಬರ ರೀ. 7 ವರ್ಷದ ಹುಡುಗ ಸಮರ್ಥ ಅನ್ನೋವಂಥವನು, ಮತ್ತೊಬ್ಬ ನೋಡಿ 12 ವರ್ಷದವನು ಶ್ರೀಕಾಂತ್ ಅಂತ. 2 ಮಕ್ಕಳು ಮೃತಪಟ್ಟುಬಿಟ್ರು. ಆ ತಂದೆ ತಾಯಿಗೆ ಶ್ರೀಕಾಂತ್ ಅನ್ನೋನು ಒಬ್ಬನೇ ಮಗ ಇದ್ದ, ಸಮರ್ಥ ಅನ್ನೋನು ಒಬ್ಬನೇ ಮಗ ಇದ್ದ, 2 ಗಂಡು ಮಕ್ಕಳು. ಆ 2 ಕುಟುಂಬಗಳು ಏನೆಲ್ಲ ಕನಸುಗಳನ್ನು ಕಂಡಿರ್ಬೋದು ಆ ಮಕ್ಕಳ ಮೇಲೆ. ಹೌದು, ನನ್ನ ಮಗ ದೊಡ್ಡ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, IAS ಆಫೀಸರ್ ಆಗ್ತಾನೆ, ಪೊಲೀಸ್ ಆಗ್ತಾನೆ, ಇಷ್ಟೆಲ್ಲ ಕನಸುಗಳನ್ನು ಕಂಡಿದ್ದವರು. ಆದರೆ ಆ ಮಕ್ಕಳು ಇದೀಗ ಇಲ್ಲ. ಸರ್ಕಾರ ನಿನ್ನೆ CM ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿಬಿಟ್ರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಯಿತು, ಟ್ವೀಟ್ ಮಾಡಿದ್ರಿ, ಮುಗೀತು. ರಸ್ತೆ ಗುಂಡಿಗಳನ್ನು ಸರಿ ಮಾಡ್ರಪ್ಪ. ಸಚಿವರು ಕೇವಲ KSRTC ಬಸ್ಗಳನ್ನು, ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರೇ, ಬಸ್ಗಳನ್ನು ಸರಿ ಮಾಡೋದರಲ್ಲ, ಇಲ್ಲಿ ರಸ್ತೆಗಳನ್ನು ಸರಿ ಮಾಡಿ. ರಸ್ತೆಯಲ್ಲಿ ಏನು ಪರಿಸ್ಥಿತಿ ಇದೆ, ನಿಮ್ಮ KSRTC ಡ್ರೈವರ್ಗಳನ್ನು ಸ್ವಲ್ಪ ಸಮಾಧಾನ ರೀತಿಯಿಂದ ಗಾಡಿ ಚಲಾಯಿಸಿ ಅಂತ ಹೇಳಿ. ಒಂದೊಂದು ಗಾಡಿಗಳು ಹೋಗ್ತಿರ್ತವೆ ನೋಡಬೇಕು, KSRTC ಬಸ್ಗಳು ಹೈವೇಲಿ, ಅಬ್ಬಬ್ಬಬ್ಬಬ್ಬ ನೋಡೋಕ್ಕಾಗಂಗಿಲ್ಲ ಆ ಪರಿಸ್ಥಿತಿ. ಈಗ 11 ಮಕ್ಕಳು ಏನು ಗಾಯಗೊಂಡಿದ್ದಾರೆ ಅವರಿಗೆ ತಲಾ 2 ಲಕ್ಷ ಪರಿಹಾರ, ಸಾವನ್ನಪ್ಪಿದವರಿಗೆ 5 ಲಕ್ಷ ಪರಿಹಾರ. ಬರೀ ಪರಿಹಾರ ಕೊಟ್ಟರೆ ಆಗೋಗ್ಬಿಡ್ತಾ? ಆ ತಂದೆ ತಾಯಿಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ಬೋದು. ಗಂಡು ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಆ ಆಸ್ಪತ್ರೆಯಲ್ಲಿ ಇದ್ದವಂಥರ 3 ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಮಕ್ಕಳು ಗಾಯ ಆಗಿದೆ. ಆ ವ್ಯಾನ್ ಡ್ರೈವರ್ ಪರಿಸ್ಥಿತಿ ನೋಡಬೇಕು. ನಿನ್ನೆ ಅವನ್ನ ಎಲ್ಲರೂ ಕೂಡ ಆ ಅಪಘಾತ ಆದಂಥ ಸಂದರ್ಭದಲ್ಲಿ ಅವನ್ನ ಎಳಿತಾ ಇದ್ದರೆ ಅವನು ಯಾವ ನೋವು ರೀ. ಆ ಬ್ಯಾಗ್ಗಳು ಆ ಕಡೆ ಬಿದ್ದಿದೆ, ವ್ಯಾನ್ ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಛಿದ್ರ ಆಗಿಬಿಟ್ಟಿದೆ ಎಲ್ಲ. ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಕೇವಲ ಒಂದು ಗುಂಡಿಗೋಸ್ಕರ ನಿನ್ನೆ ನಡೆದಿದೆ ಅಂತಂದರೆ ಎಂಥ ಪರಿಸ್ಥಿತಿ ಇದು, ಎಂಥ ಘಟನೆಗಳು. ಗುಂಡಿ ತಪ್ಸೋಕೆ ಹೋಗಿ ಒಂದು ಶಾಲೆ ವಾಹನ ಡಿಕ್ಕಿ ಹೊಡಿತಾರೆ ಅಂತಂದರೆ ಶಬಾಷ್, ಮೆಚ್ಚಲೇಬೇಕು ಇಂಥವರನ್ನು. ಮೊದಲು ರಸ್ತೆಗಳನ್ನು ಸರಿ ಮಾಡಿ. ರಸ್ತೆಗಳನ್ನು ಸರಿ ಇದ್ದರೆ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ. ನಾವು ಆ ಭಾಗ್ಯಗಳನ್ನು ಕೊಡ್ತಾ ಇದ್ದೀವಿ, ಈ ಭಾಗ್ಯಗಳನ್ನು ಕೊಡ್ತಾ ಇದ್ದೀವಿ, ನಾವು ಜನರಿಗೆ ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ರಸ್ತೆಗಳನ್ನು ಸರಿ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ. ರಸ್ತೆಗಳನ್ನು ಸರಿ ಮಾಡಬೇಕು, ಬಸ್ಗಳನ್ನು ಸರಿ ಮಾಡಬೇಕು, ಓವರ್ಟ್ಯಾಕ್ ಮಾಡುವಂಥವ್ರಿಗೆ ಒಂದಿಷ್ಟು ಬುದ್ಧಿ ಕಲಿಸ್ಬೇಕು, ಅತಿ ವೇಗವಾಗಿ ಗಾಡಿ ಚಲಾಯಿಸೋರಿಗೆ ಒಂದಿಷ್ಟು ಬುದ್ಧಿ ಕಲಿಸ್ಬೇಕು. ನಿನ್ನೆ ಇಡೀ ರಾಯಚೂರು ತುಂಬ ಬ್ಲ್ಯಾಕ್ ಡೇ ಆಚರಿಸಿದ್ದಾರೆ. ಯಾಕೆ? ಆಗಿರುವಂಥ ಘಟನೆಯೇ ಹಾಗೆ. ಅದು ಬೆಚ್ಚಿ ಬೀಳಿಸುವಂಥ ಘಟನೆ. ಇಡೀ ಕೇವಲ ರಾಯಚೂರು ಜನ ಮಾತ್ರ ಅಲ್ಲ, ರಾಯಚೂರು ಜಿಲ್ಲೆ ಜನ ಮಾತ್ರ ಅಲ್ಲ, ಅಲ್ಲಿ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳುವಂಥ ಘಟನೆ ಅದು. ಎಲ್ಲರೂ ಕೂಡ ಆ ಶಾಲಾ ವಾಹನಗಳ ಬಸ್ಸಲ್ಲಿ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಈಗ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಹೋಗಬೇಕಾದಂಥ ಪರಿಸ್ಥಿತಿ. ಮಕ್ಕಳನ್ನು ಹೋಗಿ ಬರೋಕ್ಕೆ ಯಾವಾಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಯಾವಾಗ ಬರ್ತಾರೆ, ಮನೆಯವರಿಗೆ ಒಂದಿಷ್ಟು ಚಿಂತೆ ಶುರು ಆಗಿಬಿಟ್ಟಿದೆ. ಯಾವಾಗ ಏನಾಗೋಗ್ಬಿಡುತ್ತಪ್ಪ, ಯಾವ KSRTC ಬಸ್ ಡ್ರೈವರ್ ಬಂದು ಮತ್ತೆ ಗುದ್ದು ಬಿಡ್ತಾನೋ ಏನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿನ್ನೆ ಒಂದು ಗುಂಡಿ ತಪ್ಸೋಕೆ ಹೋಗಿ ಈ ರೀತಿ ಘಟನೆ ಆಗುತ್ತೆ ಅಂತಂದರೆ ಇದು ಎಲ್ಲವೂ ಕೂಡ ನಮಗೆ ನಾಚಿಕೆಗೇಡಿ ಸಂಗತಿ ಅನಿಸುತ್ತೆ ನಮಗೆ. ಆ ಗುಂಡಿ ತಪ್ಸೋಕೆ ಹೋಗಿ ಏನು ದೊಡ್ಡ ಮಹಾನ್ ಕೆಲಸ ಮಾಡೋಕೆ ಹೋಗಿದ್ನೋ, ಏನು ಕತೆನೋ ಏನೋ. ಆ KSRTC ಬಸ್ನಲ್ಲಿ ಇದ್ದವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರಿಗೇನು ಆಗಿಲ್ಲ ಅಂತಲ್ಲ, ಅವರಿಗೂ ಕೂಡ ಆಗಿದೆ. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ
ಒಂದಿಷ್ಟು ಜಾಗೃತರಾಗಿ, ಯಾವುದೇ ಕಾರಣಕ್ಕೂ ಆತುರ ಪಡಬೇಡಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇನ್ನೇನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಬೇಗ ಗುಣಮುಖ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.